ವಿರುದ್ಧ ಸಮರ ಸಾರಿದ್ದಾರೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು. ಬೆಂಗಳೂರಿನಲ್ಲಿ ಮಿತಿ ಮೀರಿದ ಪುಂಡರ ವಿರುದ್ಧ ಪೊಲೀಸರು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇವರ ಹಾವಳಿ ಜಾಸ್ತಿ ಇತ್ತು, ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ. ನೋಡಿ, ವೀಲಿಂಗ್ ಮಾಡುವಂಥವ್ರು ಯಾರ್ಯಾರಿದ್ದಾರೋ ಅಂಥವ್ರಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಯಾಕಂದರೆ ಇವರು ಹಾವಳಿ ಜಾಸ್ತಿ ಆಗಿತ್ತು. ಕಳೆದ ಒಂದು ತಿಂಗಳಲ್ಲಿ ಬರೋಬ್ಬರಿ 398 ಪ್ರಕರಣಗಳು ದಾಖಲಾಗಿದ್ದಾವೆ. 324 ಪುಂಡ್ರನ್ನ ಬಂಧಿಸಲಾಗಿದೆ. 397 ಬೈಕನ್ನು ಸೀಜ್ ಮಾಡಿದ್ದಾರೆ ಪೊಲೀಸರು. 40 ಜನರ DL ಅಮಾನತು ಮಾಡಿದ್ದಾರೆ. 197 RC ರದ್ದಿಗೆ ಅಂದರೆ ರದ್ದತಿ ಮಾಡಕ್ಕೆ ಪತ್ರ ಬರೆದಿದ್ದಾರೆ. ಅಪ್ರಾಪ್ತರ ಕೈಗೆ ಬೈಕ್ ಕೊಟ್ಟ 62 ಪೋಷಕರ ವಿರುದ್ಧ ಕೇಸ್ಗಳಾಗಿದ್ದಾವೆ. 82 ಅಪ್ರಾಪ್ತರ ವಿರುದ್ಧ ಕೇಸ್ ಆಗಿದೆ. ಹಾಗೆ ಜುವೈನಲ್ ಆಕ್ಟ್ ಅಡಿ 32 ಪ್ರಕರಣ ಕೇಸ್ ದಾಖಲಾಗಿದೆ. ನೋಡಿ, ಒಳ್ಳೆ ಕೆಲಸ ಬೆಂಗಳೂರು ಟ್ರಾಫಿಕ್ ಪೊಲೀಸರದು. ಇಂಥದ್ದು ಒಳ್ಳೆ ಕೆಲಸಗಳಾಗಬೇಕು. ಯಾಕೆ ಎಂಥ ಹಾವಳಿರಿ ಇವ್ರದ್ದು, ವೀಲಿಂಗ್ ಮಾಡೋರ್ದು. ಸತ್ತೋಗ್ಬಿಟ್ರೆ ಸಾಕಷ್ಟು ಜನ ಅಡ್ಡ ಬಂದು ಕೇಳಿದ್ರು ಕೇಳಲ್ಲ ಆವಾಜ್ಗಳು. ಸಾರ್ವಜನಿಕರು ಕಿರಿಕಿರಿ ಮಾಡ್ತಾ ಇದ್ರು. ಶೋಕಿ ತಿರುಪೆ ಶೋಕಿ ಎಲ್ಲ ಏನೋ ಮಾಡ್ಕೊಳಕ್ಕಾಗಲ್ಲ ರೀ ನಮ್ಮದು ಅಂತ ಬೆಂದಾಸ್ ಆಗಿ ಯಾವುದೇ ಭಯ ಇಲ್ಲದೆ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡ್ತಾ ಶೋಕಿಗಳನ್ನು ಕೊಡ್ತಾ ಹೋಗ್ತಾ ಇದ್ರು. ಈಗ ಸರಿಯಾಗಿ ಕ್ರಮ ತೆಗೆದುಕೊಂಡಿದ್ದಾರೆ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು. ನೋಡಿ, ಅಂದ್ಕೊಳ್ಬೋದು ಎಲ್ಲರೂ, ಏನಾಗಲ್ಲ, ವಿಡಿಯೋ ಮಾಡ್ಕೊಂಡ್ರೆ ಏನಾಗುತ್ತೆ, ಟ್ಯಾಗ್ ಮಾಡಿಬಿಟ್ರೆ ಮುಗೀತು, ಎಲ್ಲಿರ್ತಾರೋ ಅಲ್ಲಿ ಹೋಗಿ ಒದ್ದೆಳ್ಕೊಂಬರ್ತಾರೆ. 398 ಪ್ರಕರಣ ಒಂದೇ ತಿಂಗಳಲ್ಲಿ ದಾಖಲಾಗಿರುವುದು. 324 ಜನ ಅರೆಸ್ಟ್ ಮಾಡಿದ್ದಾರೆ. ಬೈಕ್ ಸೀಸ್ ಮಾಡಿದ್ದಾರೆ. DL ಕ್ಯಾನ್ಸಲ್ ಮಾಡಿದ್ದಾರೆ. RC ಕೂಡ ರದ್ದಾಗುತ್ತೆ. ಮತ್ತು ಅಪ್ರಾಪ್ತರಿದ್ದರಲ್ವಾ, ಅವ್ರ ಪೋಷಕರ ವಿರುದ್ಧ ಕೂಡ ಕೇಸ್ ದಾಖಲಾಗಿದೆ. ನಾವು ಒಂದು ವೀಲಿಂಗ್ ವಿರುದ್ಧ ಒಂದು ಸಮರವನ್ನು ಸಾರಿದ್ವಿ. ಇದರಲ್ಲಿ ಸುಮಾರು 398 ಪ್ರಕರಣಗಳನ್ನು ದಾಖಲಿಸಿದ್ದೇವೆ. 397 ವಾಹನಗಳನ್ನು ಜಪ್ತಿ ಮಾಡಿದ್ದೇವೆ. 324 ವ್ಯಕ್ತಿಗಳ ಮೇಲೆ ಕಾನೂನನ್ನ ಜಾರಿ ಮಾಡಿದ್ದೇವೆ ಮತ್ತು ಬಂಧಿಸಿದ್ದೇವೆ. ಅದಲ್ಲದೆ 82 ಅಪ್ರಾಪ್ತ ವ್ಯಕ್ತಿಗಳ ಮೇಲೆ ನಾವು ಕಾನೂನು ಕ್ರಮ ಜರುಗಿಸಿದ್ದೀವಿ. ಇದರಲ್ಲಿ ಸುಮಾರು 82 ಪೋಷಕರ ಮೇಲೂ ಕೇಸ್ ಮಾಡಿದ್ದೀವಿ. 137 ವಾಹನಗಳ ಮೇಲೆ RCನ ಕ್ಯಾನ್ಸಲೇಷನ್ ಮಾಡಿದ್ದೀವಿ ಮತ್ತು DLನ 42 ಜನ DLನ್ನು ಇದು ಮಾಡಿದ್ದೀವಿ. ಇದು ಸತತವಾಗಿ ಮುಂದುವರಿಯುತ್ತದೆ. ಅದಲ್ಲದೆ ಈ ಕಳೆದ 3 ತಿಂಗಳಲ್ಲಿ ಅಂದರೆ ಜನವರಿ 1 ಸುಮಾರು 500ಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲೆ ಮಾಡಿದ್ದೀವಿ. ಈ ವೀಲಿಂಗ್ ಒಂದು ತೊಡಗಾಗಿತ್ತು ನಮ್ಮ ಬೆಂಗಳೂರು ನಗರದಲ್ಲಿ. ಇದರ ಮೇಲೆ ಕಟ್ಟುನಿಟ್ಟಾದ ಕ್ರಮ ತಗೊಳ್ತಾ ಇದ್ದೀವಿ. ಇದಲ್ಲದೆ ಪ್ರತಿಯೊಬ್ಬರ ವಿರುದ್ಧ ನಾವು BNSS ಅಡಿಯಲ್ಲಿ ಸೆಕ್ಯೂರಿಟಿ ಪ್ರೊಸೀಡಿಂಗ್ ಶುರು ಮಾಡಿದ್ದೀವಿ. ಅದರಿಂದ ಸುಮಾರು 1 ಲಕ್ಷಕ್ಕೆ ಮುಚ್ಚಳಿಕೆಯನ್ನು ಬರ್ಸ್ಕೊಂಡಿದ್ದೀವಿ. ಈ 2ನೇ ಬಾರಿ ಅದನ್ನು ಮಾಡಿದ್ರೆ ಅವ್ರಿಗೆ ಮುಟ್ಟುಗೋಲಾಗುತ್ತೆ. ಸರ್, 2 ಸರ್, ಒಂದು ರಸ್ತೆಯಲ್ಲಿ ವೀಲಿಂಗ್ ಮಾಡೋದು, ವೀಲಿಂಗ್ ಒಂದೇ ಅಲ್ಲ, ವೀಲಿಂಗ್ ಮಾಡ್ತಾ ಕೆಲವು ಜನ ಡ್ರಗ್ ಸೇವನೆ ಮಾಡೋದು ಕಂಡು ಬಂದಿದೆ. ನಮ್ಮ ಹತ್ರ ಡ್ರಗ್ ಟೆಸ್ಟಿಂಗ್ ಮಷಿನ್ಗಳಿದ್ದಾವೆ. ಈಗ ಡ್ರಗ್ ಸೇವನೆ ಮಾಡಿದವ್ರಿಗೆ NDPS ಕೇಸ್ ಆಗಿದೆ. ನಾವು ಹೇಳ್ದಂಗೆ ಹಲವಾರು ಬಾರಿ ಡ್ರ್ಯಾಗರ್ ಹಿಡ್ಕೊಂಡಿರೋದು ಅಥವಾ ಲಾಂಗ್ ಹಿಡ್ಕೊಂಡು ಓಡಾಡಿರೋದು ಕಂಡು ಬಂದಿದೆ ದೃಶ್ಯಗಳಲ್ಲಿ ಮತ್ತು ನಮ್ಗೆ ಸಿಕ್ಕಿದಾಗಲೂ ಕೂಡ. ಒಂದು ವಿಜಯನಗರದಲ್ಲಾಗಿದೆ, ಕಾಮಾಕ್ಷಿಪಾಳ್ಯದಲ್ಲಾಗಿದೆ, KGಹಳ್ಳಿಯಲ್ಲಾಗಿದೆ ಮತ್ತು ಮಡಿವಾಳದಲ್ಲೂ ಕೂಡ ಆಗಿದೆ. ತಪಾಸಣೆ ಮಾಡಬೇಕಾದ್ರೆ ಸಿಕ್ಕಿದೆ. ಅಶೋಕ್ ನಗರದಲ್ಲೂ ಆಗಿದೆ. ಈ 5 ಪ್ರಕರಣಗಳಲ್ಲಿ ಆರ್ಮ್ಸ್ ಆ್ಯಕ್ಟಲ್ಲಿ ಕೇಸ್ ಮಾಡಲಾಗಿದೆ. ಮತ್ತು ಎಲ್ಲಿ ಜುವೆನೈಲ್ ಇದ್ದಾರೆ, ಜುವೆನೈಲ್ ಜಸ್ಟಿಸ್ ಆ್ಯಕ್ಟಲ್ಲಿ 32 ಕೇಸನ್ನು ಬುಕ್ ಮಾಡಿದ್ದೀವಿ. ಸೊ ಬರೀ ವೀಲಿಂಗ್ ಅಷ್ಟೇ ಅಲ್ಲ, ವೀಲಿಂಗ್ ಮಾಡಿದ ನಂತರ ಅವರ ಒಂದು ಅಂಗಶೋಧನೆ ಆಗುತ್ತೆ, ಅವರ ರಕ್ತ ಮಾದರಿಯ ತಪಾಸಣೆ ಆಗುತ್ತೆ ಮತ್ತು ವಾಹನ ತಪಾಸಣೆ ಆಗುತ್ತೆ. ಇದರಲ್ಲಿ ಏನಾದ್ರು ಇನ್ನೂ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡು